ಕರ್ನಾಟಕ ರಾಜ್ಯದಲ್ಲಿ ಕಳೆದ ಚುನಾವಣೆಗೆ ಹೋಗುವ ಮೊದಲು ನಾವು ಜನತೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ದು, ಗ್ಯಾರಂಟಿಯನ್ನು. ಈ ರಾಜ್ಯದಲ್ಲಿ ಬೆಲೆ ಏರಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನ ತತ್ತರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ 5 ಗ್ಯಾರಂಟಿಗಳ ಬಗ್ಗೆ ಮಾನ್ಯ ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡಿ ಒಂದು ಚೆಕ್ ರೀತಿಯಲ್ಲಿ ಜನತೆಗೆ ಪಕ್ಷದ ಮೂಲಕ ಹಂಚಿದ್ವಿ. ಅದು ನಮಗೆ ಭರವಸೆ 136 ಸೀಟ್ ಬರೋದಕ್ಕೆ ಅವಕಾಶನೂ ಆಯಿತು ಒಂದು ರೀತಿಯಲ್ಲಿ. ಅದ್ರ ಮೇಲೆ ನಮ್ಮ ಮೇಲೆ ಭರವಸೆ ಏನಪ್ಪ ಅಂದ್ರೆ ನಂಬಿಕೆ. ನಮ್ಮ ಕಳೆದ ಸಾರಿ ನಾವು 165 ಭರವಸೆ ಕೊಟ್ಟು ಅಷ್ಟನ್ನು ಪೂರೈಸಿದ ಒಂದು ಪರಿಣಾಮ ಈ ಚುನಾವಣೆಯಲ್ಲಿ ಒಳ್ಳೆ ನಮಗೆ ರಿಸಲ್ಟ್ ಬಂತು. ಅದರ ಅಡಿಯಲ್ಲಿ ಸರ್ಕಾರ ರಚನೆ ಮಾಡಿದ್ದೀವಿ, ಸರ್ಕಾರ ನಡೆಸ್ತಾ ಇದ್ದೇವೆ. ಮೊದಲನೇ ದಿನದ ಈ ಸರ್ಕಾರ ರಚನೆಯಾದ ಮೊದಲ ಕ್ಯಾಬಿನೆಟ್ನಲ್ಲೇ ಈ 5 ಗ್ಯಾರಂಟಿಗಳನ್ನು ನಾವು ಜಾರಿಗೆ ತರ್ತೇವೆ ಅಂತ ಹೇಳಿದ್ವಿ. ಅದೇ ರೀತಿ ಮೊದಲನೇದಾಗಿ ಶಕ್ತಿ ಯೋಜನೆಯನ್ನ ನಾವು ಅನೌನ್ಸ್ ಮಾಡಿದ್ವಿ. ಆ ಡೇಟು 11/6/2023 ಶಕ್ತಿ ಯೋಜನೆ ಮಾಡಿದ್ವಿ. ಇಲ್ಲಿವರೆಗೂ ಶಕ್ತಿ ಯೋಜನೆಯಲ್ಲಿ 4,05,00,000 ಜನ ಹೆಣ್ಮಕ್ಳು ಟ್ರಾವೆಲ್ ಮಾಡಿದ್ದಾರೆ. 4 ಕೋಟಿ. ಇಡೀ ಭಾರತದಲ್ಲಿ ಇಂಥ ಕಾರ್ಯಕ್ರಮ ಯಾವ ರಾಜ್ಯದಲ್ಲಿಲ್ಲ. ಇದು ನಮಗೆ ಮಹಿಳೆಯರ ಸಬಲೀಕರಣ ಅಂತ ಏನು ಬಿಜೆಪಿಯವರು ಹೇಳ್ತಾರೆ, ಅದು ಮಹಿಳೆಯರ ಸಬಲೀಕರಣವನ್ನು ಮಾಡಿರ್ತಕ್ಕಂಥದ್ದು ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರವೇ. ಅದು ಸ್ತ್ರೀ ಶಕ್ತಿ ಯೋಜನೆ ಇರ್ಬೋದು, ಮತ್ತು 73-74 ಅಮೆಂಡ್ಮೆಂಟ್ ಅಲ್ಲಿ ಪಂಚಾಯತ್ ರಾಜ್ ಮತ್ತು ಇನ್ನಿತರ ಸ್ಥಾನಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಅದರಿಂದ ಮೋದಿಯವರ ಬೇಟಿ ಪಡಾವೋ ಬೇಟಿ ಬಚಾವೋ ಇಲ್ಲಿ ಅವಕಾಶ ಇಲ್ಲ. ಅಂಥದ್ರಲ್ಲಿ ಆದಂಥದ್ದು ಅದಕ್ಕಾಗಿ ಖರ್ಚಾಗಿರ್ತಕ್ಕಂಥದ್ದು ಶಕ್ತಿ ಯೋಜನೆಗೆ ಇವತ್ತು ರಾಜ್ಯದಲ್ಲಿ ಅಕ್ಟೋಬರ್ ಫೆಬ್ರವರಿ 405 ಕೋಟಿ ಮಹಿಳೆಯರು ಓಡಾಟ ಮಾಡಿದ್ದಾರೆ. 405 ಕೋಟಿ. ತಗಲಿರೋ ವೆಚ್ಚ 9,863 ಕೋಟಿ ರೂಪಾಯಿಗಳು ಇವತ್ತು ಬಜೆಟ್ ಇಂದ ಅನೌನ್ಸ್ ಆಗಿದೆ. ಜೊತೆಗೆ ಡಿಬಿಟಿ ಮೂಲಕ ನೇರವಾಗಿ ಈ ಹಣಗಳು ಅವರು ರೀಚ್ ಆಗುತ್ತೆ. ಹೇಳ್ಬಿಡ್ತೀನಿ, ನೀವು ಕೇಳಿದ್ದಾದ್ರೂ ಹೇಳ್ತೀನಿ, ನಾನು ಹೇಳ್ಬಿಡ್ತೀನಿ 5 ನಿಮಿಷದಲ್ಲಿ ಮುಗಿಸ್ತೀನಿ. ಈ 5 ಯೋಜನೆಗಳಲ್ಲಿ ಎರಡನೇದಾಗಿ ನಾವು ಗೃಹ ಜ್ಯೋತಿ ಮಾಡಿದ್ವಿ. ಅದನ್ನ 5/8/2023 ಮಾಡಿದ್ವಿ. ಏನು 200 ಯೂನಿಟ್ ಫ್ರೀ ಅಂತ ಕೊಡುವಂತ ಮಾಡಿದ್ವಿ. ಅದು ಕೂಡ ಅವರಿಗೆ 0 ಬಿಲ್ ಬರುವಂತ ಅವಕಾಶ. ಜನ ಇವತ್ತು ಖುಷಿಯಾಗಿದ್ದಾರೆ. ಅದಕ್ಕೆ ಗೃಹ ಜ್ಯೋತಿಗೆ ತೆಗೆದಿರುವಂತ ಜನರ ಒಂದು ಸ್ಪಂದನೆ 1.63 ಕೋಟಿ ಜನರಿಗೆ ಕುಟುಂಬಗಳಿಗೆ ಸೇರಿದೆ. ಅದಕ್ಕೆ ಲಭಿಸಿರೋ ಹಣ 13,873 ಕೋಟಿ ರೂಪಾಯಿಗಳು ವೆಚ್ಚ ಆಗಿದೆ. ಇದು ಕೂಡ ಯಶಸ್ವಿಯಾಗಿ ಆಗ್ತಾ ಇದೆ. ಡಿಬಿಟಿ ಮೂಲಕ ಇಲಾಖೆಗಳಿಗೆ ಹೋಗ್ತಾ ಇದೆ. ಇನ್ನು 3ನೇದು ಅನ್ನಭಾಗ್ಯ. ನಾವು ಈ ಅನ್ನಭಾಗ್ಯ ಇದು ಪರಿವರ್ತನೆಗೊಂಡಂಥದ್ದು. ಹಿಂದೆ ದೇವರಾಜ ಅರಸು ಕಾಲದಲ್ಲಿ PDF ತಂದಿದ್ವಿ. ಮೊನ್ನೆ ಸಿದ್ದರಾಮಯ್ಯನವರ ಮೊದಲನೇ ಹಂತದಲ್ಲಿ 1 ರೂಪಾಯಿಗೆ ಅಕ್ಕಿ ಕೊಡುವಂಥದ್ದು ತಂದಿದ್ವಿ. ಇದನ್ನ ಇವತ್ತು ಫ್ರೀಗೆ ತಂದು ನಾವು 10 kg ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ ಚುನಾವಣೆಗೆ ಮೊದಲು. ಆದರೆ ಕೇಂದ್ರ ಸರ್ಕಾರ ನಮಗೆ ಸ್ಪಂದಿಸಲಿಲ್ಲ. ಅದಕ್ಕಾಗಿ 5 kg ಅಕ್ಕಿ ಮತ್ತು 5 kgಗೆ 170 ರೂಪಾಯಿ ಹಣವನ್ನು ಕೊಡುವ ಮೂಲಕ ಜನರಿಗೆ ಡಿಬಿಟಿ ಮೂಲಕ ಹಣ ತಲುಪಂಗೆ ಮಾಡಿದ್ದೇವೆ. ಅದು ಕೂಡ ಇವತ್ತು ಅನ್ನಭಾಗ್ಯದಲ್ಲಿ 67.85 ಬೆನಿಫಿಷಿಯರಿ ಇದ್ದಾರೆ. 11,136 ಕೋಟಿ ರೂಪಾಯಿಗಳು ಅದು ವೆಚ್ಚ ಆಗಿದೆ. ಅದು ಈ ತಿಂಗಳಿಂದ, ಏನು ಹಿಂದೆ ನಾವು ಅಕ್ಕಿ ಕೇಳಿದಾಗ ಕೊಟ್ಟಿರಲಿಲ್ಲ, ಆದ್ರೆ ಈ ತಿಂಗಳು ಕೇಂದ್ರ ಸರ್ಕಾರ ಜೋಶಿ ಅವರು ಕೊಡ್ತೀವಿ ಅಂತ ಹೇಳಿದ್ರಿಂದ ನಾವು 10 kg ಏನು ಪ್ರಾಮಿಸ್ ಮಾಡಿದ್ವೋ 10 kgನೂ ಕೊಡ್ತಾ ಇದ್ದೇವೆ. ಇದಿಷ್ಟಾದ್ರೆ ಇನ್ನು ನಮಗಿರ್ತಕ್ಕಂಥದ್ದು ಗೃಹಲಕ್ಷ್ಮಿ. ಇದು ಪಾಪ ಕಾಮೆಂಟ್ ಆಗುತ್ತೆ ಅನ್ನೋದನ್ನ ಬಿಟ್ರೆ ನೇರವಾಗಿ ಮೊದಲೇ ಇವರು ಹೇಳಿದ್ರು ಯಾವ ಗ್ಯಾರಂಟಿನೂ ಕೊಡಲ್ಲ ಅಂತ ಹೇಳಿದ್ರು. ಅದನ್ನ ಮಾತಾಡಕ್ ಹೋಗಲ್ಲ. ಅತ್ತೆ ಕೊಡ್ತಾರೋ ಸೊಸೆ ಕೊಡ್ತಾರೋ ಅದನ್ನು ಮಾತಾಡಲ್ಲ. ಮನೆ ಯಜಮಾನಿ ಅಂತ ಹೇಳಿ ನಾವು ಇವತ್ತು 1.22 ಕೋಟಿ ಕುಟುಂಬಗಳಿಗೆ ಹಣ ಸಂದಾಯವಾಗಿದೆ. ಮಹಿಳೆಯರಿಗೆ 37,640 ಕೋಟಿ ರೂಪಾಯಿಗಳು ಡಿಬಿಟಿ ಮೂಲಕ ನೇರವಾಗಿ ಅವರ ಅಕೌಂಟ್ ತಲುಪಿದೆ. ಅದ್ರಲ್ಲಿ ಒಂದು ಮಾತು ಬರ್ತಾ ಇರುತ್ತೆ, ಈ 1 ತಿಂಗಳು ಬಂದಿಲ್ಲ 2 ತಿಂಗಳು ಬಂದಿಲ್ಲ. ಆದ್ರೆ ಇಲ್ಲಿವರೆಗೂ ಸರ್ಕಾರ ಬಂದ ನವೆಂಬರ್ವರೆಗೂ ಕೂಡ ಕೊಟ್ಟಿದ್ವಿ. ಮೊನ್ನೆ ಈಗ ಡಿಸೆಂಬರ್ ಮತ್ತು 12 ತಿಂಗಳು ರಿಲೀಸ್ ಆಗಿದೆ. ಅಪ್ ಟು ಡೇಟ್ ಇದೀವಿ.
ಒಂದೆರಡು ತಿಂಗಳು ಡಿಲೇ ಆಗಿತ್ತು. ಈಗ ಹಣದ ವ್ಯವಸ್ಥೆ ಬಂತು ಒಂದು ಇಲ್ಲಿವರೆಗೂ ಬಂದೇ ಇತ್ತು. ಈ ತಿಂಗಳಲ್ಲಿ ಮಾತ್ರ ಈ 3 ತಿಂಗಳಲ್ಲಿ ಡಿಲೇ ಆಗಿತ್ತು. ಅದು ಕೂಡ ಕೊಟ್ಟಿದ್ದೇವೆ. ಅದರಿಂದ ಯಾವುದೇ ಇದರಲ್ಲಿ ಬಟ್ ಇದನ್ನ ಹೇಳೋರು ಯಾರಪ್ಪ ಅಂದ್ರೆ ಸ್ಥಿತಿವಂತರು. ಇದು ಕಾಮೆಂಟ್ ಮಾಡೋರು ಯಾರಪ್ಪ ಅಂದ್ರೆ ಉಳ್ಳವರು. ಬಿಜೆಪಿಯವರು ಕಾಮೆಂಟ್ ಮಾಡೋದಕ್ಕೂ ಮಾಡ್ತಾರೆ. ಆದ್ರೆ ನಮ್ಮವರು ಬಡವರಿಗೆ ಬಾಯಿಲ್ಲ. ಅವ್ರು ಇದರ ಬಗ್ಗೆ ಮಾತಾಡಲ್ಲ, ಪಡೆದವ್ರು ಮಾತಾಡಲ್ಲ. ಇದಿದೆ. ಆದ್ರೆ ಒಂದು ವಿಶೇಷತೆ ಈ ಸಾರಿ ಕಂಡಿರ್ತಕ್ಕಂಥದ್ದು, ಕಾರವಾರ ಜಿಲ್ಲೆಯಲ್ಲಿ ನಾನು ಮೊನ್ನೆ ರಿವ್ಯೂಗೆ ಹೋದಾಗ 2800 ಫಲಾನುಭವಿಗಳು ನಾವು ಸುಸ್ಥಿತಿಯಲ್ಲಿದ್ದೇವೆ, ನಮ್ಗೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ, ನಮಗೆ ಈ ಗ್ಯಾರಂಟಿಗಳ ಯೋಜನೆ ಅವಶ್ಯಕತೆ ಇಲ್ಲ, ಬಡವರು ಕೊಡಿ ಅಂತ ಹೇಳಿ ವಾಲಂಟಿಯರ್ ಬಿಟ್ಟಂತ ಒಂದು ನಿದರ್ಶನ ಕೂಡ ಇರೋದು ನಮಗೆ ಸ್ವಾಗತ. ಯಾಕೆಂತ ಹೇಳಿದ್ರೆ ಇದು ನಿಲ್ಲಿಸ್ತಾರೆ, ಇದು ಕೊಡಲ್ಲ ಅಂತ ಆಗಿದ್ದಾಗಿ ಹೇಳ್ತಾರೆ ಇರ್ತಾರೆ. ಇದೆಲ್ಲ ಸುಳ್ಳು. ನಾವು ನಿಲ್ಲಿಸೋದು ಇಲ್ಲ, ನಿಲ್ಲಿಸೋದು ಇಲ್ಲ, ಮುಂದೇನು ಕೊಡ್ತಾ ಇದ್ದೇವೆ. ಕೊನೆಯದಾಗಿ ಯುವನಿಧಿ. ಈ ಯುವನಿಧಿ ಕೂಡ ಕೊನೆಯದಾಗಿ ಪ್ರಾರಂಭ ಆಯಿತು. ಅದಕ್ಕೀಗ ಟೋಟಲಿ ಕಡಿಮೆ. ಯಾಕೆಂದ್ರೆ ವಿದ್ಯಾರ್ಥಿ ಪಾಪ ಮೋದಿ ಅವರು 1 ವರ್ಷಕ್ಕೆ 2 ಕೋಟಿ ಅಂತ ಹೇಳಿದ್ರು, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಆದ್ರೆ ನಾವು ಹಿಂದೆ ದೇವರಾಜೋತ್ಸವ ಅವರು ಸ್ಟೈಪೆಂಡ್ರಿ ಗ್ರಾಜ್ಯುಯೇಟ್ ಅಂತ ಮಾಡಿದ್ರು, ಅವತ್ತು ನಾವು ಸ್ಪಂದಿಸಿದ್ದೇವೆ. ಅದನ್ನು ಮುಂದುವರೆದು ಗುಂಡೂರಾಯರು ಅವ್ರಿಗೆಲ್ಲ ಲಕ್ಷಾಂತರ ಯುವಕರಿಗೆ ಉದ್ಯೋಗ ನೇರವಾಗಿ ಸರ್ಕಾರದಲ್ಲಿ ಕೊಟ್ಟೇ ಬಿಟ್ರು. ಅಂತ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನಾವು ಬದುಕಿಗೆ ಹೋಗಿ ಸಹಾಯ ಮಾಡ್ತೇವೆ. ಬಿಜೆಪಿಯವರು ಭಾವನೆ ಮೇಲೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ, ಇವತ್ತೇನು ರಿಜಿಸ್ಟರ್ಡ್ ಬೆನಿಫಿಷರಿ 2.57 ಲ್ಯಾಕ್, ಇದೊಂದೇ ಲ್ಯಾಕ್ ಅಲ್ಲಿ ಇರೋದು, ಇದೆಲ್ಲ ಕ್ರೋರಲ್ಲಿದೆ. ಇದಕ್ಕೆ ಅಮೌಂಟು 286 crores. ಗ್ರಾಜ್ಯುಯೇಟ್ಸ್ 3,000, ಡಿಪ್ಲೊಮಾ ಅವ್ರಿಗೆ 1,500 ತಲುಪಿದೆ. ಇದ್ರ ಸಂತೋಷ ಏನಪ್ಪಾ ಅಂದ್ರೆ, ರಾಷ್ಟ್ರದ ಎಕನಾಮಿಕ್ಸ್ ಅಮೃತ್ ಸೇನ್ ಬ್ಯಾನರ್ಜಿ ಅವರು ಹೇಳ್ತಾರೆ, ಇದು ಜನತೆಯಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚಿದೆ. ಇಬ್ಬರು ಆರ್ಥಿಕ ತಜ್ಞರು ಅವರ ಒಂದು ಸ್ಟಡಿನಲ್ಲಿ ತಿಳಿಸಿರ್ತಕ್ಕಂಥದ್ದು ಇವತ್ತು ನಮ್ಗೆ ಬಹಳ ಸಂತೋಷ ಕೊಡುತ್ತೆ. 25% ಮಹಿಳೆಯರಲ್ಲಿ ಆರ್ಥಿಕ ಚಲಾವಣೆ ಆಗಿ ಅವರು ಸಬಲೀಕರಣಕ್ಕಿದ್ದಾರೆ ಅಂತ ಇದ್ದಾರೆ. 12 ಸ್ವಾವಲಂಬಿಗಳಿದ್ದಾರೆ. 12.5% ರೈಸ್ ಆಗಿದೆ. ಜೊತೆಗೆ ಭಾರತದಲ್ಲಿ DSDPನಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಇದೆಲ್ಲ ಅಭಿವೃದ್ಧಿಯ ಒಂದು ಚಿಂತನೆ. ಇದು ಅಭಿವೃದ್ಧಿಗೆ ಅಲ್ಲ ಅನ್ನೋರಿಗೆ ಉತ್ತರ. ಇದು ಇಬ್ಬರು ಅರ್ಥಶಾಸ್ತ್ರಜ್ಞರು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ವೆ ಮಾಡಿ ಹೇಳಿರ್ತಕ್ಕಂಥದ್ದು. ಇಷ್ಟೆಲ್ಲ ಅನೇಕ ಎಡಿಟೋರಿಯಲ್ ಬಂದಿವೆ, ನಿಮ್ಮಿಂದಲೂ ಪ್ರಶಂಸೆ ಇದೆ. ಇಂಥ ಕಾರ್ಯಕ್ರಮ ನೋಡಿ ಮೊದಲು ಎಲ್ಲ ಗುಜರಾತ್ ಮಾದರಿ ಅಂತಿದ್ರು, ಈಗ ನಾವು ಕರ್ನಾಟಕ ಮಾದರಿ ಅಂತ ಹೇಳಿ ಬೇರೆ ರಾಜ್ಯದವರು ಕೂಡ ಇದ್ರ ಬಗ್ಗೆ ಬರ್ತಾ ಇದ್ದಾರೆ, ಮಾಹಿತಿ ಪಡಿತಾ ಇದ್ದಾರೆ. ಸರಿ, 2 ಪ್ರಶ್ನೆ. ಒಂದು, ಗೃಹಲಕ್ಷ್ಮಿ ಯಾವಾಗ ರಿಲೀಸ್ ಆಗುತ್ತೆ? ಇನ್ನು ಎಷ್ಟು ದಿನ ಎಕ್ಸ್ಪೆಕ್ಟ್ ಕಾಯ್ಬೋದು? ಒಂದು. ಎರಡನೇದು, ನೀವು ಕಾರವಾರಕ್ಕೆ ಹೋದಾಗ ಒಂದಿಷ್ಟು ಜನ ನಮಗೆ ಬೇಡ ಅಂತ ಅವರೇ ಬಂದು ಹೇಳಿದ್ರು ಅಂತ, ಅದನ್ನ ನೀವೀಗ ಲಿಸ್ಟ್ ಇಂದ ತೆಗೆದುಹಾಕಿದ್ದೀರಾ? ಮತ್ತೆ ಈ ತರದ ಕರೆಯನ್ನು ನೀವು ಜನರಿಗೆ ಕೊಡ್ತೀರಾ? ಬೇಡ ಅನ್ನೋರು ಬಿಡ್ರಿ ಅನ್ನೋ ತರದಲ್ಲಿ ಏನಾದ್ರು ಕರೆ ಕೊಡ್ತೀರಾ? ಅದು ಈ ರೀತಿ ಚರ್ಚೆಗಳು ಆಗ್ತಾ ಇದೆ. ಒಂದನೇದಾಗಿ ನಾವು ಕೇಳಿದ್ದಲ್ಲ, ಅವರಾಗ ಬಿಟ್ಟಿರೋದ್ರಿಂದ ಹೊಟ್ಟೆ ತುಂಬುವವರಿಗೆ ಮತ್ತೆ ಕೊಡಬೇಕಾದ್ರೆ ನಮ್ಮ ಅಭಿಲಾಷೆ ಕಟ್ಟ ಕಡೆಯ ಬಡವನಿಗೂ ಈ ಕಾರ್ಯಕ್ರಮ ತಲುಪಬೇಕು ಅನ್ನೋದು ಬಿಟ್ರೆ, ವಾಲಂಟಿಯರ್ಗೂ ಮಾನ್ಯ ಮೋದಿ ಅವರು ಉಜ್ವಲ್ ಬಿಟ್ಕೊಡಿ ಗ್ಯಾಸ್ ಅಂತ ಕೇಳಿದ್ರು. ನಾವಿನ್ನ ಅಂತ ಕೇಳಕ್ ಹೋಗಿಲ್ಲ, ಇರೋ ಚರ್ಚೆ ಆಗ್ತಾ ಇದೆ. ಆದ್ರೆ ಅವರಾಗ ಅವರು ಬಿಟ್ಟಾಗ ಅದನ್ನ ನಾವು ಒಪ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಬಿಟ್ಕೊಡ್ತೀನಿ ಅಂದ್ರೆ ಅದಕ್ಕೊಂದು ವ್ಯವಸ್ಥೆ ಇಲ್ಲಲ್ಲ. ಈಗ ಏನ್ ವ್ಯವಸ್ಥೆ ಇಲ್ಲ, ರಿಜಿಸ್ಟರ್ ಆಗಿರೋರೇ ಬಿಟ್ಟಿರೋದು. ಅದು ಹೊಸದಾಗಿ ಬಂದಿದೆ, ಮೊನ್ನೆ ಒಂದು ವಾರ ಆಯ್ತು ಹೋಗಿ ಬಂದ ನಾನು ಕಾರವಾರಿಗೆ. ಚರ್ಚೆ ಮಾಡ್ತೀವಿ, ಅದನ್ನ ಮಾಡ್ತೀವಿ. ಈಗ ಇನ್ಮೇಲೆ ಹಣವನ್ನ ಪ್ರತಿ ತಿಂಗಳು ಹಾಕ್ತಿರೋ ಅಥವಾ ಕ್ವಾರ್ಟರ್ಲಿ ಹಾಕ್ತಿರೋ ಅಥವಾ 6 months ಹೇಗೆ ಅಂತ ಅಲ್ಲ, ಅದ್ರ ಇಲ್ಲ. ಗೊಂದಲದ ಕ್ರಿಯೇಟ್ ಮಾಡಿರೋರು ಯಾರು ಅಂದ್ರೆ ಉಳ್ಳವರು ಅಂತ ನಾನು ಬಂದಿನ ಹೇಳ್ತಾ ಇದ್ದೇನೆ. ಆದ್ರೆ ಈ ಬಂದ ಸರ್ಕಾರ ಅಂದಿನಿಂದ ಇಂದಿನವರೆಗೂ ಇಷ್ಟು ದುಡ್ಡು ಕೊಟ್ಟವರು ಇವತ್ತು ಕೊಡ್ತೀರಾ ನಾಳೆ ಕೊಡ್ತೀರಾ ಎಲ್ಲ ಕೊಟ್ಟೆ ಕೊಡ್ತೀವಿ. ಈ ಸಾರಿ ಮಾತ್ರ ಒಂದು 3 ತಿಂಗಳು ಇತ್ತು, ಅದನ್ನು 2 ತಿಂಗಳು ರಿಲೀಸ್ ಮಾಡಿದ್ವಿ, ಮಾಡ್ತಾ ಇದ್ದೇವೆ. ನಿಲ್ಸಿಲ್ವಲ್ಲ, ನಿಲ್ಸಿದ್ರೆ ಅದ್ರ ಚರ್ಚೆ ಮಾಡ್ತೀವಿ. ಆಗ್ಲೇಬೇಕು ಅನ್ನೋ ನಮ್ಮ ಆಶೆಯಲ್ಲೂ ಇದೆ, ಮಾಡ್ತೀವಿ. ಈಗ ಶಾಸಕರ ಸಂಬಳದ ವಿಚಾರವಾಗಿ 50ರಷ್ಟು ಹೆಚ್ಚಳ ಸಮಿತಿ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಏನು ಗ್ಯಾರಂಟಿಗಳನ್ನ ತುಂಬುವುದಕ್ಕೆ ಆಗ್ತಾ ಇಲ್ಲ ಅಂತದ್ರಲ್ಲಿ ಈ ರೀತಿಯಾದಂತಹ ಒಂದು ಸಂಬಳ ಹೆಚ್ಚಳ ಇರಬಹುದು, ಇದೆಲ್ಲ ಬೇಕಾ ಅನ್ನುವಂಥದ್ದು ಬಿಜೆಪಿ ಆರೋಪ. ಮೊದಲನೇದು, ತಾವು ಯಾವ ಚಾನೆಲ್ ನೋಡೋ ಗೊತ್ತಿಲ್ಲ, ಆಗ್ತಾ ಇಲ್ಲ ಅಂತ ದಯಮಾಡಿ ಹೇಳ್ಬೋದು. ನಾವು 4 ಲಕ್ಷ ಚಿಲ್ಲರೆ ಬಡ್ಜೆಟ್ ಅಮೌಂಟ್ ನಲ್ಲಿ ಬಡ್ಜೆಟ್ ಅಲೋಕೇಶನ್ 57,000 ಕೋಟಿ ಮಾಡ್ತಾ ಇದ್ವಿ. ಉಳಿದಿದ್ದ ಹಣ ಎಲ್ಲೋಗುತ್ತೆ?
ನಾವು ಡೆವಲಪ್ಮೆಂಟ್ಗೆ ಕೊಡ್ತಾ ಇದೀವಿ. ಬಟ್ ಗ್ಯಾರಂಟಿ ಒಂದು ನಿಮಿಷ ನೀವು ಕೇಳೋದಕ್ಕೆ ಉತ್ತರ ತಗೊಂಡು ಆಮೇಲೆ ಕೇಳಿ, ಬೇಡ ಅನ್ನಲ್ಲ, ಸ್ವಲ್ಪ ತಾಳ್ಮೆ ಇರಲಿ. ಈಗ ಈ ಹಣದಿಂದ ಹಣ ರೊಟೇಷನ್ ಆಗಿದೆ, ಬ್ಲಡ್ ಮತ್ತು ದುಡ್ಡು ಎರಡು ರೊಟೇಷನ್ ಆದ್ರೆ ಆರೋಗ್ಯಕ್ಕೂ ಒಳ್ಳೇದು, ಜೀವನಕ್ಕೂ ಒಳ್ಳೇದು. ಈ ಹಣ ರೊಟೇಷನ್ ಆಗೋದ್ರಿಂದ ವ್ಯಾಪಾರ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ, ಅದು ಡೆವಲಪ್ಮೆಂಟ್ ಅಲ್ವಾ? ಡೆವಲಪ್ಮೆಂಟ್ ನಿಂತಿದೆ ಅನ್ನೋ ಪದ ಕ್ರಿಯೇಷನ್ ಅಷ್ಟೇ. ಗ್ಯಾರಂಟಿ ವಿಚಾರದಲ್ಲಿ ತಮ್ಮ ಪಕ್ಷದವರು ಹೇಳುವಂತದ್ದು ಹೊರೆ ಆಗ್ತಾ ಇದೆ ಗ್ಯಾರಂಟಿ ಅನ್ನುವಂಥದ್ದು. ನಿಮ್ ಶಾಸಕರು ಒಂದ್ ಕಡೆ ಹೇಳ್ತಾರೆ ಗ್ಯಾರಂಟಿಯಿಂದ ನಮಗೆ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಶಾಸಕರು ಸಂಬಳ ಜಾಸ್ತಿ ಆಗ್ತಿದೆ, ಐಷಾರಾಮಿ ಚೇರ್ಗಳು ವಿಧಾನಸೌಧಕ್ಕೆ ಬರ್ತಿದ್ದಾವೆ, ಇದ್ರ ಬಗ್ಗೆ ಚರ್ಚೆ ಆಗ್ತಿದ್ದಾವೆ. ಇವೆಲ್ಲ ಸೋಫಾ ಬರೋದು ಅಲ್ಲ, ಇದು ಕೇಳಿದ್ರೆ ಕೇಳ್ತೀನಪ್ಪ, ಸೋಫಾ ಬರೋದು, ಮಸಾಜ್ ಚೇರ್ಸ್ಗಳು ಬಂದಿದ್ದಾವೆ, ಸೋಫಾಗಳು ಬಂದಿದ್ದಾವೆ. ಅಲ್ಲ, ಅದನ್ನ ನಾನು ಕಣ್ಣಲ್ಲಿ ನೋಡಿಲ್ಲ. ಬಂದಿದ್ರೆ ಅದು ಏನಕ್ಕಾಗಿ ಬಂದಿದೆ ಏನೋ, ಯಾರು ತಿಳಿಸಿದಾರೆ ಅವ್ರನ್ನ ಕೇಳೋಣ. ನನ್ನ ಜವಾಬ್ದಾರಿ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಗ್ಯಾರಂಟಿ ಸ್ಕೀಮ್. ಇನ್ ದಟ್ ರೆಸ್ಪೆಕ್ಟ್ ಐ ಆಮ್ ಡೂಯಿಂಗ್ ಮೈ ವರ್ಕ್. ಅದಕ್ಕಾಗಿನೇ ಸೆಂಟ್ರಲ್ ಬಂದು ನಮ್ಮ ನಾಯಕರಿಗೆ, ನಮ್ಮ ಸುರ್ಜಿವಾಲಾ ಅವರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ಕರ್ನಾಟಕದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಟ್ಟಕ್ಕೆ ಅಂತ ಹೇಳಿದ್ರೆ ಕಾಮೆಂಟ್ ಆಗುತ್ತಲ್ಲ. ಪ್ರಚಲಿತವಾಗಿ ಇವತ್ತು ಮಾತೆತ್ತಿದ್ರೆ ಬರುತ್ತೆ. ಆದ್ರೆ ಒಂದು ಹೇಳ್ತೀನಿ, ಟಿವಿ ಮುಂದೆ ಬಂದು ಹೇಳೋ ಅಂತವರಲ್ಲಿ ಎರಡು ವಿಧ ಇದೆ. ಒಂದು ಪೂರ್ಣ ಪ್ರಮಾಣದ ಮಾಹಿತಿ ಇದ್ರು ವಿರೋಧ ಮಾಡೋರು ಒಂದು ವರ್ಗ ಆದ್ರೆ, ಅಮಾಯಕರು ಬಂದಿಲ್ಲ ಅನ್ನೋದಕ್ಕೋಸ್ಕರ ಅವರು ಮಾತಾಡ್ತಾರೆ. ಅದು ಬಿಟ್ರೆ ಇನ್ಯಾವ ಕಾಮೆಂಟು ಇಲ್ಲ. ಅದಕ್ಕೆ ಹೊರ ರಾಜ್ಯದ ಜನತೆ ಲೀಡರ್ಸ್ ಬಂದು ಮೊನ್ನೆ ಇಲ್ಲ ನಮ್ಮನ್ನೆಲ್ಲ ಭೇಟಿ ಮಾಡಿ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಕಲ್ಲದೆ ಉದಾಹರಣೆ ಡೆಲ್ಲಿ ಎಲೆಕ್ಷನ್ ಇರ್ಬೋದು, ಮಹಾರಾಷ್ಟ್ರ ಎಲೆಕ್ಷನ್ ಇರ್ಬೋದು, ಮಧ್ಯಪ್ರದೇಶ ಎಲೆಕ್ಷನ್ ಇರ್ಬೋದು, ನಮ್ಮದೇ ಮಾಡಲ್ ಮಾಡಿದ್ದಾರೆ. ಈಗ ಯುಪಿನಲ್ಲೂ ಮಾಡಕ್ ಹೊರಟಿದ್ದಾರೆ. ಅದರಿಂದ ನಾನು ಐ ವಾಂಟ್ ಕಾಮೆಂಟ್ ಆನ್ ದಟ್. ಸರ್, ಈಗ ರಾಜಕಾರಣದ ಚರ್ಚೆ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ, ಈಗ ವೀರಪ್ಪ ಮೊಯ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಹೈಕಮಾಂಡ್ ಆಲ್ರೆಡಿ ಹಣೆ ಬರ ಬರ್ದಿದೆ ಅನ್ನೋದನ್ನ ಹೇಳಿದೆ. ಈಗ ಆ ಕೆಲಸ ಹೈಕಮಾಂಡ್ ಮಾಡುತ್ತೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮೊನ್ನೆ ಖರ್ಗೆಜಿಯವರು ನೀವು ಯಾರು ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಅದೇನು ಯಾವಾಗ ಏನಾಗಬೇಕು ಅದಾಗುತ್ತೆ. ಈಗ ಅದರ ಅವಶ್ಯಕತೆ ಇಲ್ಲ. ಎರಡೂ ಚೇರು ಬರ್ತೀವಿ, ನೋಡೋಣ. ಬಟ್ ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಎನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥ ತಮ್ಮದೇ ಪಕ್ಷದಲ್ಲಿ ಅದು ಹೇಳೋದಲ್ಲ, ನೋ ಕಾಮೆಂಟ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.